ಸಂಬಂಧಿಸಿದೆ. ನಿಮ್ಮ ಮೇಲೆ ಪ್ರಕರಣ ದಾಖಲಾಗಿದೆ. ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ನಂತರ ಅವರು ಹೇಳುತ್ತಾರೆ, ಈ ವಿಷಯವನ್ನು ಯಾರಿಗೂ ಹೇಳಬೇಡಿ, ಇದೀಗಲೇ ಹಣ ಪಾವತಿಸಿ, ಇಲ್ಲದಿದ್ದರೆ ಬಂಧನವಾಗುತ್ತದೆ. ಇವೆಲ್ಲ ಭಯ ಹುಟ್ಟಿಸುವ ನಾಟಕಗಳು. ಹಾಗಿದ್ರೆ ಸತ್ಯ ಏನು? ಯಾರನ್ನು ಫೋನ್ ಅಥವಾ ವಿಡಿಯೋ ಕಾಲ್ ಮೂಲಕ ಬಂಧಿಸಲು ಸಾಧ್ಯವಿಲ್ಲ. ಹಾಗಿದ್ರೆ ಈ ಮೋಸ ಹೇಗೆ ನಡೆಯುತ್ತೆ? ಈ ಮೋಸಗಾರರು ತುಂಬ ಚತುರರು. ಅವರು ನಿಮ್ಮ ಹೆಸರನ್ನು, ವಿಳಾಸವನ್ನು ಹೇಳಬಹುದು, ನಕಲಿ ID ಕಾರ್ಡ್ ತೋರಿಸಬಹುದು, ಪೊಲೀಸ್ ಉಡುಪು ಧರಿಸಿ ವಿಡಿಯೋ ಕಾಲ್ ಮಾಡಬಹುದು, ಅಧಿಕೃತ ಕಚೇರಿ ಹಿನ್ನೆಲೆ ತೋರಿಸಬಹುದು. ಅವರು ನಿಮ್ಮನ್ನು ಗಂಟೆಗಳ ಕಾಲ ಲೈನ್ನಲ್ಲಿ ಇಡಬಹುದು, ಕುಟುಂಬದವರ ಜೊತೆ ಮಾತನಾಡದಂತೆ ತಡೆಯಬಹುದು. ಕೊನೆಯಲ್ಲಿ ಕೇಳುವುದು ಒಂದೇ, ಹಣ, ಪರಿಶೀಲನೆ ಶುಲ್ಕ, ಕೇಸ್ ಕ್ಲೋಸ್ ಮಾಡಲು ಹಣ, ಬೇಲ್ ಹಣ. ಇವೆಲ್ಲ ಸುಳ್ಳು. ಈ ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಒಂದು ಕಿರು ನಾಟಕ ಈಗ ನಿಮ್ಮ ಮುಂದೆ. ನಮಸ್ಕಾರ, ನಾನು ಸೈಬರ್ ಕ್ರೈಮ್ ಅಧಿಕಾರಿ ಮಾತನಾಡ್ತಿದ್ದೇನೆ. ನಿಮ್ಮ ಆಧಾರ್ ನಂಬರ್ ಕ್ರಿಮಿನಲ್ ಕೇಸ್ನಲ್ಲಿ ಸಿಕ್ಕಿದೆ. ಏನು ಸರ್? ನನಗೇನು ಗೊತ್ತಿಲ್ಲ. ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ಈಗಲೇ 50,000 ರು ಟ್ರಾನ್ಸ್ಫರ್ ಮಾಡಿ, ಇಲ್ಲದಿದ್ದರೆ ನಿಮ್ಮನ್ನು ಬಂಧನ ಮಾಡ್ತೇವೆ. ಸರ್, ದಯವಿಟ್ಟು ಒಂದು ನಿಮಿಷ ಇರು. ನಿಜವಾದ ಪೊಲೀಸು ಯಾರೂ ಹಣ ಕೇಳೋದಿಲ್ಲ. ಕರೆ ಕಟ್ ಮಾಡು. ಇಲ್ಲಿ ಸ್ನೇಹಿತೆಯು ಸರಿಯಾದ ಸಲಹೆಯನ್ನು ನೀಡಿದಳು. ಇಂತಹ ಸಂದರ್ಭಗಳಲ್ಲಿ ಶಾಂತವಾಗಿರುವುದು ಅತ್ಯಂತ ಮುಖ್ಯ. ನಿಮ್ಮ ರಕ್ಷಣೆಗಾಗಿ ಸಲಹೆಗಳು ಇಲ್ಲಿವೆ. ಮೊದಲನೆಯದಾಗಿ, ಭಯಪಡಬೇಡಿ. OTP ಅಥವಾ ಬ್ಯಾಂಕ್ ವಿವರ ಹಂಚಬೇಡಿ. ಅಪರಿಚಿತ ಲಿಂಕ್ ಕ್ಲಿಕ್ ಮಾಡಬೇಡಿ. ಬೆದರಿಕೆ ಕರೆ ಬಂದರೆ ಕರೆ ಕಟ್ ಮಾಡಿ. ಕುಟುಂಬದವರ ಜೊತೆ ಚರ್ಚಿಸಿ. ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ಪರಿಶೀಲಿಸಿ. ಭಾರತದಲ್ಲಿ ಸೈಬರ್ ಮೋಸ ಸಹಾಯವಾಣಿ ನಂಬರ್ 1930 ಅಧಿಕೃತ ಸೈಬರ್ ಕ್ರೈಮ್ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ತಕ್ಷಣ ವರದಿ ಮಾಡಿದರೆ ಹಣ ಉಳಿಯುವ ಸಾಧ್ಯತೆ ಇದೆ. ಈ ಮೋಸಕ್ಕೆ ಯಾರು ಹೆಚ್ಚಾಗಿ ಅಪಾಯಕ್ಕೆ ಒಳಗಾಗುತ್ತಾರೆ ಎಂದರೆ ಹಿರಿಯ ನಾಗರಿಕರು, ವಿದ್ಯಾರ್ಥಿಗಳು, ಆನ್ಲೈನ್ ಸೇವೆ ಹೆಚ್ಚು ಬಳಸುವವರು, ತಂತ್ರಜ್ಞಾನದಲ್ಲಿ ಹೊಸಬರು. ಆದ್ದರಿಂದ ನಿಮ್ಮ ಮನೆ ಮಂದಿಗೆ ತಿಳಿಸಿ. ಪ್ರಿಯ ಕೇಳುಗರೆ, ಜಾಗೃತಿಯೇ ದೊಡ್ಡ ರಕ್ಷಣೆ. ಒಂದು ಕರೆ ನಿಮ್ಮ ಹಣ ಕಳೆದುಕೊಳ್ಳುವಂತೆ ಮಾಡಬಹುದು, ಆದರೆ ಒಂದು ಮಾಹಿತಿ ನಿಮ್ಮನ್ನು ರಕ್ಷಿಸಬಹುದು. ನೆನಪಿಡಿ, ಪೊಲೀಸ್ ಫೋನ್ನಲ್ಲಿ ಹಣ ಕೇಳುವುದಿಲ್ಲ. ಡಿಜಿಟಲ್ ಅರೆಸ್ಟ್ ಎಂಬುದು ಸುಳ್ಳು. ಈ ಮಾಹಿತಿಯನ್ನು ನಿಮ್ಮ ಕುಟುಂಬ, ಸ್ನೇಹಿತರು ಮತ್ತು ನೆರೆಹೊರೆಯವರ ಜೊತೆ ಹಂಚಿಕೊಳ್ಳಿ. ನಾನು ಇಂದಿನ ಕಾರ್ಯಕ್ರಮದಿಂದ ವಿದಾಯ ಹೇಳುತ್ತೇನೆ. ಸುರಕ್ಷಿತವಾಗಿರಿ, ಎಚ್ಚರಿಕೆಯಿಂದಿರಿ, ಡಿಜಿಟಲ್ ಜಗತ್ತಿನಲ್ಲಿ ಜಾಣರಾಗಿರಿ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ